ಈತನು ನಿನ್ನ ಒಂದು ಮಾತನ್ನು ನಡೆಸಿಕೊಳ್ಳದಂತ ಕಡುಪಾಪಿಯನ್ನು ಭಾವಿಸಿದೆಯಾ ಅಮ್ಮ? ಇದನ್ನು ಹೇಳುತ್ತಾಯಿ. ಕುಮಾರ್, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕೊಳ್ಳಲಿ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ನಾಳೆ ಯುದ್ಧರಂಗದಲ್ಲಿ ಯುದ್ಧ ಮಾಡುವಾಗ ಕುಮಾರ, ನಾಳೆ ಯುದ್ಧರಂಗದಲ್ಲಿ ಯುದ್ಧ ಮಾಡುವಾಗ ಆಗಬಹುದು ತಾಯಿ, ಆಗಬಹುದು. ಹೋಗಿ ಬಾ ತಾಯಿ, ಹೋಗಿ ಬಾ. ಅಯ್ಯೋ ದುರ್ಯೋಧನ, ಈಗಲೇ ನೀನು ಕೆಟ್ಟೆ. ಇಂದ್ರನು ಮೋಸದಿಂದ ಕವಚವನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ಇದನ್ನು ಸರ್ವೋತ್ತಮವಾದ ಬಿಲ್ಲಿನ ಗುರುಳು ಬಿಸಾಡಿದನು. ಈ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಧೈರ್ಯವನ್ನೇ ಕಿತ್ತಿಕೊಂಡನು. ಈಗ ತಾನು ನನ್ನ ಎತ್ತ ತಾಯಿ ಯುದ್ಧರಂಗದಲ್ಲಿ ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನವನ್ನು ಪಡೆದನು. ಹಾಗಲಿ ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಪೌರಿಸವಿರುವರು ಹೋರಾಡಿ ಯುದ್ಧವನ್ನು ಮಾಡಿ ನನ್ನ ಸ್ವಾಮಿಗಾಗಿಯೇ ಪಡೆಯುವೆನು. ಉಳಿದಿದ್ದು ದೈವವಿಚ್ಛೆ. ಶ್ರೀಕೃಷ್ಣನ ಕುಡಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ಹೋಗಿ ಬಾ ತಾಯಿ, ಹೋಗಿ ಬಾ. ನಿಮ್ಮೆಲ್ಲರ ಸಂತೋಷದಿಂದಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ, ನೀನು ಕೊಟ್ಟ ಭಾಷೆಯಲ್ಲಿ ಸಂದೇಹ ಇಲ್ಲ ತಾನೆ? ಅಮ್ಮ, ಇಲ್ಲ ಅಮ್ಮ. ಅಮ್ಮ ಅಮ್ಮ ಸ್ವಲ್ಪ ಹೀಗೆ ಬಾ ತಾಯಿ. ಕೊನೆಯದಾಗಿ ನನ್ನೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನು ಹೇಳು ಪುತ್ರ, ನಡೆಸಿಕೊಡುವೆ. ಅಮ್ಮ, ಇದೇ ನನ್ನ ಎತ್ತ ತಾಯಿಯ ಪ್ರಥಮ ದರ್ಶನ. ಅಮ್ಮ, ನಿನ್ನನ್ನು ನೋಡುವ ಭಾಗ್ಯವು ನನಗೆ ಲಭಿಸುವುದೋ ಇಲ್ಲವೋ ಕಾಣೆನು. ಆದರೆ ಈ ಯುದ್ಧ ಮುಗಿಯುವವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರನ್ನೂ ಹೇಳಬೇಡ ಅಮ್ಮ. ದೈವವಸದ್ದು. ನಾನೇನಾದರೂ ಈ ಯುದ್ಧದಲ್ಲಿ ಒಂದು ವೇಳೆ ಆತನಾದರೆ ಕುಮಾರ್, ಅಮ್ಮ, ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರಕ್ಕೆ ನೀವು ಮಾಡಿಸಿಕೊಡಬೇಕೆಂದು ಬೇಡಿಕೊಳ್ಳುವೆ ಅಮ್ಮ, ಬೇಡಿಕೊಳ್ಳಿ. ಮಾನವರಾಗೆ
ಗೋಧೆಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತೂರ್ಯ ಸ್ವರದಂತೆ ಕೇಳಿ ಬರುತ್ತಿದೆ. ಅದರೊಡನೆ ಅದು ರಕ್ತವಾದ ವೇಣುವನದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದ ಗೋವೆಗಳ ಅಮಂಗಳ ಸ್ವರವೂ ಮಿಳಿತವಾಯಿತು. ನೋಡುತ್ತಲೇ ಇದ್ದ ಹಾಗೆ ಆಕಾಶದಿಂದ 1, 2, 3 ನಕ್ಷತ್ರಗಳು ಭೂಮಿಗೊರಳಿದವು. ಈ ಎಲ್ಲ ನಿಮಿತ್ತಗಳ ಅರ್ಥವೇನು? ಇವು ನನ್ನ ಪುತ್ರರಿಗೆ ಯಾವ ವಿಪತ್ತನ್ನು ಸೂಚಿಸುವು? ಈ ಕುರುವಂಶದ ಮತ್ತಾವ ಅನರ್ಥ ಪರಂಪರೆಯು ಈ ದಿನ ನೋಡಬೇಕಾಗುವುದು. ಈಶ್ವರ, ಈಶ್ವರ, ಈ ಗಾಂಧಾರಿಯ ಲಲಾಟದಲ್ಲಿ ಇಂತಹ ಕರುಣಾಕೃಪೆಯನ್ನು ಬಳಸಬೇಕು. ಯಾರು? ಪುತ್ರ, ಬಂದೆಯಾ? ನಾನು ನಿನ್ನ ಸಲುವಾಗಿಯೇ ಎಷ್ಟೊಂದು ಕಾತುರನಾಗಿದ್ದೇನೆ. ರಾತ್ರಿಯೆಲ್ಲ ನಿದ್ರೆ ಇಲ್ಲ. ಸಮೀಪಕ್ಕೆ ಬಾ ಕಂದ. ನನ್ನ ಭರ್ತ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಟ್ಟವರಾರು? ಶಕ್ತಿ ಇರುವವರೆಗೂ ಕೌರವೇಶ್ವರ ಯುದ್ಧಕ್ಕಾಗಿ ಯಾರ ಅನುಮತಿಯನ್ನು ಪಡೆಯುವುದಿಲ್ಲ. ಜನರೇ, ಈ ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವೆಲ್ಲವೂ ಸಮ್ಮಿಳಿತವಾಗಿರುವುದು ಅದು ತಿಳಿಯಲೇ ತಾಯಿ. ತಿಳಿದಿರುವೆನು, ಆದರೆ ಅದನ್ನು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನು ಹೆದರಿಸಲು ಆಡಿದ ಆಟವನ್ನು ತಿಳಿದಿದ್ದೇನೆ. ಆದರೆ ನಿಜವಾಗಿಯೂ ನೀನು ಆ ಯುದ್ಧವನ್ನೇ ಪ್ರಾರಂಭಿಸಿದೆ ಎಂದು ಮಾತ್ರ ತಿಳಿದಿರಲಿಲ್ಲ ಕುಮಾರ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ಈ ಜಗತ್ತನ್ನು ಸೃಷ್ಟಿಸಿದ ವಿಧಾತನು ಯುದ್ಧವನ್ನು ಸೃಷ್ಟಿಸಲಿಲ್ಲ. ಅಸೂಯಾಂಧವಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡೆಗೆ ತೆಗೆದ ಕಾಲಕೂಟವನ್ನು ಪರರು ಆತ್ಮೀಯರು ಎಂಬ ಭೇದವಿಲ್ಲದೆ ಎಲ್ಲರನ್ನೂ ತನ್ನ ಕರಾಳ ಉದರದಲ್ಲಿ ಮುಚ್ಚಿಟ್ಟುಕೊಂಡು ನಾಮಾವಶೇಷವಾಗಿ ಮಾಡಿಬಿಡುವುದು. ಕುಮಾರ, ಕುಮಾರ, ನೀನೇ ಯುದ್ಧದ ಚಿಂತೆಯನ್ನು ಬಿಟ್ಟು ಬಿಡು. ಈ ದರಿದ್ರ ಭಿಕ್ಷುಕಿಯಂತೆ ನಿನ್ನ ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಈ ಶಾಂತ ದೇವಿಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಕಂದ. ಪಾಂಡವರು ಮಾಡಿರುವ ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ಸದಾ ಪತ್ನಿಗಾಗುತ್ತಿದ್ದ ಅಪಮಾನವನ್ನು ನೋಡುತ್ತಾ ಎದುರಲ್ಲೇ ಕುಳಿತಿದ್ದರಲ್ಲ ಆ ಹೇಳಿ ಪಾಂಡವರು, ಅದೊಂದೇ ನನಗೆ ದ್ವೇಷ. ಅಮ್ಮ ಹೇಳಿದರೆ ಕೇಳ್ತಾಯಿ, ನನ್ನ ರಾಣಿಯಾದ ಪಾರ್ವತಿಗಾಗಲೇ ಆತ ಅಲ್ಲ ಅರಮನೆಯ ಎಂತ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದ ಕುಮಾರ? ಪ್ರಾಣಮಯವನ್ನೇ ನಿರಾಕರಿಸಿ ಸಮಸ್ತ ಪ್ರತಿಕಕ್ಷೆಯಾಗಿ ಹೊಂದಿದ್ದರು. ಆದರೂ ಲೆಕ್ಕಿಸದೆ ಪ್ರತಿಶೋಧನ ಮಾಡುತ್ತಿದ್ದ ತಾಯಿ, ಪ್ರತಿಶೋಧನ ಮಾಡುತ್ತಿದ್ದ ಅಮ್ಮ. ಕಾಲವು ವಿಳಂಬವಾಗುತ್ತಿರುವುದು ನನ್ನನ್ನು ಹಸಿರವಾಗಿ ಸೂಚನೆ. ನನ್ನ 100 ಜನ ಪುತ್ರರಲ್ಲಿ ಈತನನ್ನು ಬಹಳ ಮಮತೆಯಿಂದ ಸಾಕಿದೆ. ಆದ ಕಾರಣ ಈತನಿಂದಲೇ ನನ್ನ ಕಣ್ಣೀರು ಕೋಡಿಯಾಗಿ ಹರಿಯುತ್ತಿರುವುದು. ಆದರೂ ಚಿಂತೆಯಿಲ್ಲ, ಮಾತೆಯಾದ ನಾನು